ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೋಲನ ಕಟ್ಟದೇನೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಯಾವ ರೀತಿ ಸರಳವಾಗಿ ಸುಂದರವಾಗಿ ಸೀರೆನ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲು ಸೀರೆನ ಈ ರೀತಿ ಪೂರ್ತಿಯಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸೀರೆಯ ಒಳಪದರು ಅಥವಾ ಸೀರೆಯ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ, ಅಲ್ಲಿಂದ ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ನಿಮಗೆ ರೂಢಿ ಇಲ್ಲ ಅಂತಂದರೆ ಪ್ಲೀಟ್ಸ್ಗಳನ್ನು ನಿಧಾನವಾಗಿ ಮಾಡ್ಕೊಳ್ತಾ ಬನ್ನಿ. ಹಾಗೆ ಸ್ವಲ್ಪ ರಫ್ ಸೀರೆ ಆದರೆ ಕೈಯಲ್ಲಿ ಜರುಗುತ್ತೆ. ಅದಕ್ಕೋಸ್ಕರ ನಿಮಗೆ ಒಂದು 7 ರಿಂದ 8 ಪ್ಲೀಟ್ಸ್ಗಳಾದಮೇಲೆ ನಮಗೆ ಇಲ್ಲಿ ಈ ರೀತಿ ಇವನ್ನ ಕರೆಕ್ಟಾಗಿ ಹೈಟು ಕರೆಕ್ಟಾಗಿ ಬರೋ ರೀತಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಬಟ್ಟೆ ಕ್ಲಿಪ್ಪಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿನೂ ಅಷ್ಟೇ ತುಂಬ ಉಬ್ಬಿರೋ ರೀತಿ ಕಾಣಿಸುತ್ತೆ, ಅಲ್ಲಿನೂ ಕೂಡ ಕರೆಕ್ಟಾಗಿ ಜೋಡಿಸ್ಕೊಂಡು ಈ ರೀತಿ ಬಟ್ಟೆ ಕ್ಲಿಪ್ಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಇದೇ ರೀತಿ ಈ ಬಾರ್ಡರ್ನಲ್ಲೂ ಕೂಡ ನಾನು ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪ್ಲೀಟ್ಸ್ಗಳು ಎಲ್ಲೂ ಜರಗಲ್ಲ, ಆ ಕಡೆ ಈ ಕಡೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಪ್ಲೀಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ನಾವು ಪ್ಲೀಟ್ಸ್ಗಳನ್ನು ಮಾಡ್ಕೋಬೇಕು ಅಂತಂದರೆ ಸೀರೆಯ ಸೆರಗು ಏನಿರುತ್ತೆ ನೋಡಿ, ನಮಗೆ ಎಷ್ಟುದ್ದ ಸೆರಗು ಬೇಕು ನೋಡಿ, ಅಷ್ಟುದ್ದ ಸೆರಗನ್ನು ಬಿಟ್ಕೊಂಡ್ಬಿಟ್ಟು ಉಳಿದ ಪಾರ್ಟ್ ಎಲ್ಲವನ್ನು ಕೂಡ ನಾವು ಇದೇ ರೀತಿಯಾಗಿ ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಮತ್ತೆ ಈ ರೀತಿ ಬಟ್ಟೆ ಕ್ಲಿಪ್ಪಿಂದ ಜೋಡಿಸ್ಕೊಂಡ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಪಲ್ಲುನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯ ಸೆರಗಿನ ಫಸ್ಟ್ ಪ್ಲೇಟ್ ಏನಿರುತ್ತೆ ನೋಡಿ, ಬಾರ್ಡರ್ ಎಷ್ಟಿರುತ್ತೋ ಅಷ್ಟೇ ತೊಗೊಂಡ್ಬಿಟ್ಟು ಉಳಿದ ಪ್ಲೇಟ್ಸ್ಗಳನ್ನು ಈ ರೀತಿ ನೀಟಾಗಿ ಮಾಡ್ಕೊಳ್ತಾ ಬನ್ನಿ. ಆಮೇಲೆ ಇದನ್ನು ಒಂದು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಬೇಡಿ. ಸೇಫ್ಟಿ ಪಿನ್ ಯೂಸ್ ಮಾಡೋದ್ರಿಂದ ರಿಂಗ್ ಒಳಗಡೆ ಬಟ್ಟೆ ಸಿಕ್ಕೊಂಡು ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಇಲ್ಲಿ ಒಂದು 3 ಮೊಳದಷ್ಟು ಸೆರಗನ್ನು ಇದೇ ಪ್ರೊಸೆಸ್ನಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಎಷ್ಟಿದೆಯೋ ಅಷ್ಟೇ ಮೇನ್ ಪ್ಲೇಟನ್ನು ಮಾಡಿಕೊಂಡಾಗ ಅದು ಡ್ರೇಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಸೀರೆಯ ಸೆರಗು ಕೂಡ ರೆಡಿಯಾಗಿದೆ, ಈ ಕಡೆ ಸೆಂಟರ್ ಪ್ಲೇಟ್ಸ್ ಕೂಡ ರೆಡಿಯಾಗಿದೆ. ಈ ರೀತಿ ನಾವು ಅಡ್ವಾನ್ಸ್ ಆಗಿ ಒಂದಿನ ನಾವು ಫೋಲ್ಡಿಂಗನ್ನು ಮಾಡಿ ಇಟ್ಕೋಬಹುದು. ಅಂದರೆ ಬೆಳಗ್ಗೆ ಅವಸರದಲ್ಲಿ ನಮಗೆ ಸಾರಿನ ಡ್ರೇಪ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಈ ಕಡೆ ಒಂದು ಪೀಠನ ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನೀವು ಅಷ್ಟದಳ ಪದ್ಮ ರಂಗೋಲಿನ ಹಾಕೊಳ್ಳಿ. ಅದ್ರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕೊಂಡು ಇಟ್ಕೊಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ನಾನು ಕಳಶನ ಇಟ್ಕೊಳ್ತಾ ಇದ್ದೀನಿ. ಈ ಕಳಶಕ್ಕೆ ನೀರು ಹಾಕೊಂಡಿದ್ದೀನಿ, ಕೋಲನ್ನು ಕಟ್ಕೊಂಡಿಲ್ಲ. ನಂತರ ಮೊದಲು ಸೀರೆನ ಸೆರಗನ್ನು ಹಿಂದ್ಗಡೆ ಇಟ್ಕೊಳ್ಳಿ ಈ ರೀತಿಯಾಗಿ. ಆಮೇಲೆ ಸೀರೆನ ಸೆಂಟ್ರಲ್ ಪ್ಲೀಟ್ಸ್ ಏನಿರುತ್ತೆ ನೋಡಿ, ಎರಡೂ ಕಡೆ ಈ ರೀತಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಆ ಕಡೆ ಬಿಂದಿಗೆಗೆ ಅವೆರಡೂ ಭಾಗ ಸಮನಾಗಿ ಬರಬೇಕು ಕೆಳಗಡೆ, ಆ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಸೀರೆಯ ಸೆಂಟರ್ ಪ್ಲೇಟ್ನ ಫಸ್ಟ್ ಪ್ಲೇಟ್ ಏನಿರುತ್ತೆ ನೋಡಿ, ಎರಡೂ ಕಡೆಯಿಂದ ಬಂದಿರುವಂಥದ್ದು, ಅದನ್ನು ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಗುಂಪಿನಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಉಳಿದ ಪ್ಲೇಟ್ಸ್ಗಳನ್ನು ಅರೇಂಜ್ ಮಾಡ್ಕೊಳ್ಳಿಕ್ಕೆ ನೀಟಾಗಿ ಬರುತ್ತೆ. ನಂತರ ಈ ಕಡೆ ಹಿಂದ್ಗಡೆಯಿಂದ ಬಂದಿರುವಂತಹ ಸೆಂಟರ್ ಪ್ಲೇಟ್ಸ್ಗಳನ್ನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಬರಬೇಕು, ಆ ರೀತಿಯಾಗಿ ಅವನ್ನು ಜೋಡಿಸ್ಕೊಳ್ಳಿ. ಇದೇ ಪ್ರೊಸೆಸ್ನಲ್ಲಿ ನಾವು ಎರಡೂ ಕಡೆನೂ ಕೂಡ ಜೋಡಿಸ್ಕೋಬೇಕಾಗತ್ತೆ. ಈ ರೀತಿ ಜೋಡಿಸ್ಕೊಂಡ ನಂತರ ಫಸ್ಟ್ ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಇಲ್ಲಿ, ನಂತರ ಇದನ್ನು ಬಿಚ್ಕೊಳ್ಳುವಂತೆ. ಈಗ ನೋಡಿ, ಈ ಕಡೆ ಕರೆಕ್ಟಾಗಿ ಜೋಡಿಸ್ಕೊಂಡಾದಮೇಲೆ ಈ ಕಡೆನೂ ಕೂಡ ಅದೇ ಪ್ರೊಸೆಸ್ನಲ್ಲಿ ನೋಡಿ 1 by 1 ಯಾವ ರೀತಿಯಾಗಿ ಕರೆಕ್ಟಾಗಿ ಕಾಣಿಸ್ತಾ ಇದೆ ಇಲ್ಲಿ, ಈ ರೀತಿಯಾಗಿ ಕಾಣಿಸ್ಬೇಕು. ಅನಂತರ ಅಲ್ಲಿ ಒಂದು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವೆಲ್ಲವನ್ನು ಜೋಡಿಸ್ಕೊಂಡಾದಮೇಲೆ ನಾನು ಒಂದು ಕಾಟನ್ ದಾರದಿಂದ ಈ ರೀತಿಯಾಗಿ ಕರೆಕ್ಟಾಗಿ ಅದನ್ನು ಕಟ್ಕೊಳ್ತಾ ಇದ್ದೀನಿ. ನಂತರ ಹಾಕ್ಕೊಂಡಿರುವಂತಹ ಪಿನ್ಸ್ ಆಗಿರ್ಬೋದು, ಬಟ್ಟೆ ಕ್ಲಿಪ್ ಆಗಿರ್ಬೋದು, ಇವನ್ನೆಲ್ಲವನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸೀರೆಯ ಪ್ಲೇಟ್ಸ್ಗಳನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಒಂದರಿಂದ ಒಂದು ಇನ್ನೊಂದು ಪ್ಲೇಟ್ಗೆ ಬಿಡುತ್ತು ಕರೆಕ್ಟಾಗಿರಬೇಕು, ಆ ರೀತಿಯಾಗಿ ಜೋಡಿಸ್ಕೊಳ್ಳಿ ಎರಡೂ ಕಡೆನೂ ಕೂಡ. ನೋಡಿ, ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಬನ್ನಿ. ಮಿಡಲಲ್ಲಿ ಸ್ವಲ್ಪ 1-2 ಪ್ಲೇಟ್ಸ್ಗಳು ಹೈಟು ಕಡಿಮೆ ಅನಿಸುತ್ತೆ. ಯಾಕೆ ಅಂತಂದರೆ ನಾವಲ್ಲಿ ಗುಂಪಿನಿಂದ ಮಧ್ಯದಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಎರಡೂ ಕಡೆನೂ ನಾವು ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಂಡಾದ ನಂತರ ನಿಮಗೆ ತುಂಬಾ ನೀಟಾಗಿ ಕಾಣಿಸುತ್ತೆ ಇದು. ನೋಡಿ, ಈ ರೀತಿಯಾಗಿ ಇವಾಗ ನಾನು ಇದಕ್ಕೆ ದಾಬನ್ನು ಹಾಕ್ಕೊಂಡು ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸೆರಗನ್ನು ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು ಇಲ್ಲಿ ಬಿಂದಿಗೆ ಓಪನ್ ಕಾಣಿಸ್ತಾ ಇರುತ್ತಲ್ವ, ಫಸ್ಟಿಗೆ ಚೆಸ್ಟ್ ಮೇಲೆ ಅದನ್ನು ಕವರ್ ಮಾಡ್ಕೊಳ್ಳಿ. ಫಸ್ಟ್ ನೋಡಿ, ಈ ರೀತಿಯಾಗಿ ಅಲ್ಲಿ ಹಿಂದೆ ಒಂದು ಬಟ್ಟೆ ಕ್ಲಿಪ್ಪಿಂದ ಅದನ್ನು ಕರೆಕ್ಟಾಗಿ ಟೈಟಾಗಿ ಹಿಡ್ಕೊಂಡ್ಬಿಟ್ಟು ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಸೆರಗು ಉಳಿದಿರುತ್ತೆ ನೋಡಿ, ಅದನ್ನು ಈ ರೀತಿ ಸ್ವಲ್ಪ ಮುಂದ್ಗಡೆ ಬರಬೇಕು, ಆ ರೀತಿಯಾಗಿ ಇಟ್ಕೊಂಡ್ಬಿಡಿ. ತುಂಬಾ ಈಸಿಯಾಗಿ ಇದು. ಅದಾದ ನಂತರ ಅಮ್ಮನವ್ರಿಗೆ ನಿಮ್ಮಲ್ಲಿರುವ ವಸ್ತುಗಳಿಂದ, ಒಡವೆಗಳಿಂದ ಡೆಕೋರೇಷನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬಾ ಸುಲಭವಾದ ಮೆಥಡು. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.